ನಮಸ್ಕಾರ. ನಂದಿನಿ ಸ್ವಾಮಿ ಲೈಫ್ ಸ್ಟೈಲ್ ಇನ್ ಗಂಡಾಗಿ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಇದು ನಾನಿವಾಗ ಅನ್ನ ಒಗ್ಗರಣೆ ಮಾಡ್ತಾಯಿದ್ದೀನಿ. ತಮ್ಮ ಮನೆಯಲ್ಲಿ ತರಕಾರಿ ರವೆ ಏನು ಇಲ್ಲ ಅಂದರೆ ಸಡನ್ನಾಗಿ ಇದನ್ನು ಅನ್ನ ಒಗ್ಗರಣೆ ಮಾಡಿಕೊಂಡು ತಿನ್ಬೋದು. ಮೊದಲನೇ ಒಂದು ಅನ್ನ ಒಗ್ಗರಣೆ ಮಾಡೋದು ತೋರಿಸಿದ್ದೀನಿ. ಇದು ಇನ್ನೊಂದು ಥರ ಅನ್ನ ಒಗ್ಗರಣೆ ಮಾಡೋದು. ಇದು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟೇ ಬೇಕಾಗುತ್ತೆ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂದರೆ ಒಂದು ಬಾಣಲಿನಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕ್ಕೋಬೇಕು. ಇದಕ್ಕಿಂತ ಮುಂಚೆ ಇದು ನನ್ನ ಹಳೆ ವಿಡಿಯೋ. ಇದನ್ನು ನಾನು ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ನಾನು ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾದರೆ ಸ್ವಲ್ಪ ಕಡಲೆ ಬೀಜನೂ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಇದೆಲ್ಲ ಸ್ವಲ್ಪ ಕೆಂಪಾದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪೆಲ್ಲ ಸ್ವಲ್ಪ ಕಲರ್ ಬಂದಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಹೆಚ್ಚಿರ್ತೀವಲ್ಲ, ಸಿಪ್ಪೆ ತೆಗೆದು ಬೆಳ್ಳುಳ್ಳಿನ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಳ್ತೀವಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಕೆಂಪಾದಮೇಲೆ ಈ ಥರ ಎಲ್ಲ ಆದಮೇಲೆ ಇದಕ್ಕೆ ಬೇಕಾದ್ರೆ ಅರಿಶಿನ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಬಿಳಿಯಾಗಿ ಇರಲಿ ಅಂತಂದರೆ ಹಾಗೆ ಬಿಡ್ಬೋದು. ಮತ್ತು ಇದಕ್ಕೆ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಸಣ್ಣದಾಗಿ ಈರುಳ್ಳಿನ ಸಹಿತ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಸ್ವಲ್ಪ ಹೀಗೆ ಮಾಡಬೇಕು. ಹಿಂಗಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಈ ಥರ ಹುರ್ಕೊಂಡ್ರೆ ಆಯಿತು. ಇದು ಸಡನ್ನಾಗಿ ರಾತ್ರಿ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ಏನೂ ಇಲ್ಲ, ತರಕಾರಿ ಏನೂ ಇಲ್ಲ ಅಂದರೆ ಸಡನ್ನಾಗಿ ಇದನ್ನು ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಿದ್ರೆ ತುಂಬ ರುಚಿಯಾಗಿ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಇದು ಬೇಗ ಚೆನ್ನಾಗಿ ಮಾಡ್ಬೋದು, ರುಚಿಯಾಗಿರುತ್ತೆ ಇದು. ನೋಡಿ ಈ ಥರ ಎಲ್ಲ ಇದಾದಮೇಲೆ ರಾತ್ರಿ ಅನ್ನ ಇರುತ್ತಲ್ಲ ಅದಾದರೂ ಸರಿ, ಇಲ್ಲಾಂದರೆ ಆವಾಗ ಹೊಸ ಅನ್ನ ಅದೇ ಆವಾಗ ಫ್ರೆಶ್ಶಾಗಿ ಅಕ್ಕಿ ಅನ್ನ ಮಾಡಿರ್ತೀವಲ್ಲ ಅದಾದರೂ ಸರಿ ಹಾಕ್ಬೋದು. ಅನ್ನ ಸ್ವಲ್ಪ ಉದುರಾಗಿರಬೇಕು. ಇವಾಗ ಇದೆಲ್ಲ ಈರುಳ್ಳಿ ಎಲ್ಲ ಮುಗ್ಗಿದೆ ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಚೆನ್ನಾಗಿ ಮುಗುತ್ತೆ. ಇವಾಗ ನಾನು ಕುಕ್ಕರಲ್ಲಿ ಸ್ವಲ್ಪ ಅನ್ನ ಇತ್ತು, ಅನ್ನನೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಇದನ್ನು ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ರಾತ್ರಿ ಅನ್ನ ಆದರೂ ಸರಿ, ಇಲ್ಲ ಅಂತಂದರೆ ಆವಾಗಾದರೂ ಸರಿ ಮಾಡಿಬಿಟ್ಟು ಈ ಥರ ಬೇಗ ರುಚಿಯಾಗಿ ತಿಂಡಿ ಮಾಡ್ಕೊಂಡು ತಿನ್ಬೋದು. ಇದು ಸಹಿತ ಭಾಳ ರುಚಿಯಾಗಿರುತ್ತೆ. ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ. ಮತ್ತು ನಮ್ಮದು ಮನೆ ಆವಾಗ ಈ ಥರ ಇಷ್ಟ ಆಗಿತ್ತು, ಆವಾಗಿಂದು ನಾನು ತೋರಿಸ್ತಾ ಇರೋದು. ಇವಾಗ ಮನೆಯೆಲ್ಲ ಫುಲ್ಲು ಸ್ವಲ್ಪ ಪ್ಲಾಸ್ಟಿಂಗ್ವರೆಗೂ ಬಂದಿದೆ. ಇದು ಹಳೆ ವಿಡಿಯೋ. ದಯವಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್.